ಈ ಮುಖ್ಯನ ಸರ್ಕಾರಕ್ಕೆ ಇನ್ ಕೇಸ್ ಅದು ನಿಂತಿದ್ದರೆ ಖಂಡಿತವಾಗ್ಲೂ ರಾಧಾ ಹಿರೇಗೌಡರ ಒಂದು ಪ್ರಶ್ನೆ ಏನಿದೆ ರಾಜ್ಯ ಸರ್ಕಾರ ಅದನ್ನ ಮಾಡಲಿ ಅಂತ ನಿಮ್ಮ ಮೂಲಕ ನಾನು ಬೇಡ್ಕೊಳ್ತೀನಿ ಮೇಡಮ್. ಹಾಗೇನೆ ಇವತ್ತು ನೀರಾವರಿ ಯೋಜನೆ ಮೇಡಮ್, ನಾವು ಇನ್ನೂ ಎತ್ತಿನ ಹೊಳೆ ಹಾಸನ ತನಕ ಹರಿಸುವಂತ ಒಂದು ಕಾರ್ಯವನ್ನು ಮಾಡಿದ್ದೀವಿ. ನಮ್ಮ ಒಂದು ಗುರಿ ಇರ್ತಕ್ಕಂಥದ್ದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಭಾಗಕ್ಕೆ ಇದ್ದದ್ದು ಮೇಕೆದಾಟು. ಬಿಕಾಸ್ ನೀವು ಮೇಕೆದಾಟುಗೋಸ್ಕರ ಪಾದಯಾತ್ರೆ ಮಾಡಿದ್ರಿ. ದೇರ್ ಆರ್ ಲಾಟ್ ಆಫ್ ನೀರಾವರಿ ಇಶ್ಯೂಸ್, ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ನಿಮ್ಮದು ಪ್ರೈಮರಿ ನೀವು ಈ ಚುನಾವಣೆಯಲ್ಲಿ ಕೈಗೆತ್ತಿಕೊಂಡಿದ್ದು ಡೆಫಿನೆಟ್ಲಿ ನೀವು ಜನರಿಗೆ ಕೊಟ್ಟಿರೋ ಕಮಿಟ್ಮೆಂಟ್ ಮೇಕೆದಾಟು ಶತಾಯಗತಾಯ ನಾವು ಮಾಡ್ತೀವಿ ಅಂತ. ಮೇಕೆದಾಟು ಬಟ್ ಕೇಂದ್ರದ ಮೇಲೆ ಹಾಕಬೇಡಿ. ಬಿಕಾಸ್ ಯು ಓ ಇಟ್. ನೀವು ಹೇಳಿದ್ರಿ ಜನರಿಗೆ, ನೀವು ಅಶ್ಯೂರೆನ್ಸ್ ಕೊಟ್ರಿ ನಾವು ಮಾಡೇ ಮಾಡ್ತೀವಿ ಅಂತ. ಈಗ ಒಂದು ಡ್ಯಾಮ್ ಒಂದು ಕೇವಲ ರಾಜ್ಯದ ಒಳಗೆ ಇತ್ತು, ರಾಜ್ಯದ ಒಳಗಿಂದ ಯಾವುದೋ ಒಂದು ಜಿಲ್ಲೆಗೆ ಸಂಬಂಧಪಟ್ಟು ಅಲ್ಲಿಂದ ಆದ್ರೆ ಮೊದಲೇ ಗೊತ್ತಿತ್ತು. ಅಲ್ಲಲ್ಲ, ಖಂಡಿತ. ಇವತ್ತು ಮೇಕೆದಾಟು ಎರಡು ರಾಜ್ಯಗಳ ನಡುವೆ ಇರ್ತಕ್ಕಂತಹ ಒಂದು ವ್ಯಾಜ್ಯ. ಹಾಗೇನೆ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಒಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದರ್ಶನ್, ಬಿಜೆಪಿ ಸರ್ಕಾರ ಇದ್ದಾಗ ನೀವು ಕೊರೋನಾವನ್ನು ಲೆಕ್ಕಿಸದೆ ತಾವು ಮೇಕೆದಾಟು ವಿಚಾರದಲ್ಲಿ ಪಾದಯಾತ್ರೆ ಮಾಡಿದ್ರಿ. ಆಗ್ಲೂ ಸೇಮ್ ಎರಡು ರಾಜ್ಯಗಳ ಮಧ್ಯೆ ನಡೆಯಬಹುದಾದಂತಹ ವ್ಯಾಜ್ಯ ಮತ್ತು ಭೂಭಾಗಗಳು ಎಷ್ಟು ಮುಳುಗಡೆ ಆಗ್ತವೆ ಅನ್ನೋಂಥ ವಿಚಾರ ಮತ್ತು ಇದಕ್ಕೆ ನಾಶವಾಗಬಹುದಾದಂಥ ಅರಣ್ಯದ ಒಂದು ವಿಸ್ತಾರ ಇವೆಲ್ಲವೂ ಆಗಲೂ ಇತ್ತು. ಬಟ್ ಆದರೂ ನೀವು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರಿ. ಮೇಕೆದಾಟು ವಿಚಾರದಲ್ಲಿ ನೀವು ಕಮಿಟ್ಮೆಂಟ್ ತೋರಿಸಿ ಅಂತ ಪ್ರಶ್ನೆ ಮಾಡಿದ್ರಿ. ಈಗ 2.5 ವರ್ಷ ಆಯಿತು. ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟುವರ್ಡ್ಸ್ ಮೇಕೆದಾಟು? ಏನು ಮಾಡಿದ್ರಿ ಮೇಡಮ್? ಮೇಕೆದಾಟು ವಿಚಾರವಾಗಿ ನಿರಂತರವಾಗಿ ಅಲ್ಲಲ್ಲ, ಒಂದು ನಿಮಿಷ ಆಗಲ್ಲ ಮೇಡಮ್. ಮೇಕೆದಾಟು ವಿಚಾರವಾಗಿ ಮಾನ್ಯ ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ವಕೀಲರ ನಿಯೋಗವನ್ನು ಇಟ್ಕೊಂಡು ಹಲವು ಬಾರಿ ದೆಹಲಿಗೆ ಬಹಳ ಇದನ್ನೇ ನಾವು ಮಾಡಬೇಕು ಅನ್ನುವಂಥ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀವಿ. ಯಾಕೆಂತಂದ್ರೆ ಅದು ಬೆಂಗಳೂರು ಭಾಗದ ಜನರಿಗೆ ಕುಡಿಯೋ ನೀರಿನ ಯೋಜನೆ ಆಗಿದೆ. ಹೌದು ಹೌದು. ಈಗಷ್ಟೇ ಸುಪ್ರೀಂ ಕೋರ್ಟ್ ಅಲ್ಲಿ 1000 ದಿನ ಈಸ್ ನಾಟ್ ಇನಫ್ ಟೈಮ್ ಮೇಡಮ್. ಸುಪ್ರೀಂ ಕೋರ್ಟ್ ಅಲ್ಲಿ ಅಲ್ಲಲ್ಲ, ನೀವೇನ್ ಕೇಳ್ತಾ ಇದ್ದೀರಾ ಕರೆಕ್ಟ್ ಮೇಡಮ್. ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ಈಗಷ್ಟೇ ಒಂದು ಚಿಕ್ಕ ಗೆಲುವಾಗಿದೆ, ಅದೇ ಶಾಶ್ವತ ಗೆಲುವಲ್ಲ. ಹಾಗೇನೆ ಅರಣ್ಯ ಇಲಾಖೆ ಇರಬಹುದು, 100ಕ್ಕೆ 100 ಆಗ್ತದೆ. ಯಾಕೆಂದ್ರೆ ಮೇಡಮ್ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಡ್ಯಾಮ್ಗಳಿದೆ ಎಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಅನ್ನುವಂಥದ್ದು ಹೆಮ್ಮೆಯಿಂದ ನಾನು ಹೇಳ್ತೀನಿ. ದೇಶದಲ್ಲಿರೋ ಡ್ಯಾಮ್ಗಳನ್ನು ಸೇರಿಸಿ ಎಸ್ ಮಾಡಲೇಬೇಕು. ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಮೇಡಮ್. ಹಾಗೆ ಕಾವೇರಿ ಮೇಕೆದಾಟು ಅಲ್ಲಿ ಸ್ಟಿಲ್ 2.5 ವರ್ಷ ಆದ್ರೂ ಕೂಡ ಏನು ಪ್ರಗತಿ ಇಲ್ಲ. ಅಲ್ಲ, ಅದು ನಾವು ಮೇಡಮ್ ಒಂದು ಅಲ್ಲಲ್ಲ, ಒಂದು ಕಲ್ಲಿಡ್ಬೇಕಂದ್ರೂ ಮೊದಲು ಪತ್ರ ವ್ಯವಹಾರಗಳು ಮುಗಿಬೇಕಾಗ್ತದೆ. ನೀವು ಕಮಿಟ್ಮೆಂಟ್ ಕೊಟ್ಟಿದ್ರಿ. ಈಗ ಉದಾಹರಣೆಗೆ ನಾವು ನರೇಂದ್ರ ಮೋದಿ ವಿಚಾರ ಮಾತಾಡುವಾಗ ಅವ್ರು ಕಮಿಟ್ಮೆಂಟ್ ಕೊಟ್ಟಿದ್ರು, ಬೆಲೆ ಏರಿಕೆಯಿಂದ ತತ್ತರಿಸಿದ್ರ ನಾನು ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತ. ಇವತ್ತು ನೋಡಿ, ಬೇಳೆ, ತೊಗರಿ ಬೇಳೆ, ಉದ್ದಿನ ಬೇಳೆ, ಎಣ್ಣೆ, ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಎಲ್ಲ ರೇಟ್ ಜಾಸ್ತಿ ಆಗಿದೆ ಇವತ್ತು. ಸೊ ಅವ್ರೊಂದು ಕಮಿಟ್ಮೆಂಟ್ ಕೊಟ್ಟಿದ್ರು ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತ. ಬಟ್ ಅವ್ರು ಬೆಲೆ ಏರಿಕೆ ಕಡಿಮೆ ಮಾಡೋಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಈ ವಿಚಾರದಲ್ಲಿ ನಾವು ಅವ್ರನ್ನ ಕೇಳ್ತೀವಿ, ಹಂಗೆ ನಿಮಗೂ ಕೇಳ್ತೀವಿ. ಅದನ್ನ ನೀವು ತುಂಬಾ ದೀನತೆಯಿಂದ ಎಕ್ಸೆಪ್ಟ್ ಮಾಡ್ಕೊಂಡು ದೀನತೆ ಯು ರೈಸ್ ಫಾರ್ ದ ಕರ್ನಾಟಕ ಮೇಡಮ್. ಕರ್ನಾಟಕಕ್ಕೊಂದು ವಾಯ್ಸ್ ಆಗಿ ಕೇಳಿದಿರ, 100ಕ್ಕೆ 100 ನಾವ್ ಏನ್ ಹೇಳಿದೀವಿ ನುಡಿದಂತೆ ನಡೀತೀವಿ. ಇಟ್ ವಿಲ್ ಟೇಕ್ ಮೇಡಮ್. 5ನೇ ಹಂತದ ಕಾವೇರಿ ನೀರು ಒಟ್ಟು 50 ಲಕ್ಷ ಕುಟುಂಬಗಳಿಗೆ, ಮನೆಗಳಿಗೆ ನೀರರಿಸುವಂಥ ಕೆಲಸವನ್ನು ನಾವು ಸಂಪೂರ್ಣವಾಗಿ ಮಾಡಿದ್ದೀವಿ ಮೇಡಮ್. ತುಮಕೂರಿನಲ್ಲಿ ವಿಶ್ವವಿದ್ಯಾಲಯ ನೂತನವಾಗಿ, ಅಲ್ಲಿ ತುಮಕೂರು ಹಳೆ ವಿಶ್ವವಿದ್ಯಾಲಯ ಇತ್ತು, ಈಗ ಹೊಸದಾಗಿ ಒಂದು ವಿಶ್ವವಿದ್ಯಾಲಯನ ಶಂಕುಸ್ಥಾಪನೆ ಆಗಿ ಈಗ ಕಾಮಗಾರಿನೂ ಮುಗಿದು ಮೊನ್ನೆಯಷ್ಟೇ ಉದ್ಘಾಟನೆಗೊಳ್ತು ಮೇಡಮ್. ಹಾಗೆ ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾಲಯನ ಉದ್ಘಾಟನೆ ಮಾಡಿದ್ದೀವಿ. ಮೊನ್ನೆಯಷ್ಟೇ ಬೆಳಗಾವಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಉದ್ಘಾಟನೆ ಮಾಡಿದ್ದೀವಿ. ಗದಗದಲ್ಲಿ 450 ಬೆಡ್ಡಿನ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ ಮಾಡಿದೀವಿ. ರಾಜ್ಯ ಹೆದ್ದಾರಿಗಳು 7,000 ಕಿಲೋಮೀಟರ್ಗೂ ಅಧಿಕ ನಾವು ರಸ್ತೆಯನ್ನ ಮಾಡಿ ಕಾಮಗಾರಿನ ಮುಗಿಸಿದೀವಿ ಮೇಡಮ್. ಸಾಧನೆ ಹೇಳಿದ್ರಲ್ಲ ಇಷ್ಟೊತ್ತನ. ವಿಶ್ವವಿದ್ಯಾಲಯ ಮಾಡಿದ್ವಿ, ಪಶು ವಿದ್ಯಾಲಯ ಮಾಡಿದ್ವಿ, ರಾಜ್ಯ ಹೆದ್ದಾರಿಗಳನ್ನು ನಾವು ಮಾಡಿದ್ವಿ, ಮತ್ತೇನೋ ಗದಗಲ್ಲಿ 450 ಹಾಸಿಗೆಗಳು ಉಳ್ಳಂಥ ಆಸ್ಪತ್ರೆ ಮಾಡಿದ್ರಂತೆ. ಈ ಸರಿ ಬಜೆಟಲ್ಲಿ ಏನಾದರೂ ಸಿದ್ದರಾಮಯ್ಯನವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ.
ಭಾಳ ಒದ್ದಾಡಿ ಸಾಕಾಗೈತಿ. ನೀವು ಇದನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಬೇಕು. ನನ್ನ ಟೋನ್ ಒಂದ್ ಸ್ವಲ್ಪ ಗರಂ ಆಗಿದೆ ಅಷ್ಟೇ, ಬಿಕಾಸ್ ನಾವು ಅನುಭವಿಸಿದ ಆ ಫ್ರಸ್ಟ್ರೇಷನ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ಕಾರವಾರದಲ್ಲಿರುವಂಥ ಜಿಲ್ಲಾಸ್ಪತ್ರೆಗಳಿಗೆ ಇನ್ನೊಂದು ಎಕ್ಸ್ಟ್ರಾ ಬೆಡ್ ಹಾಕ್ಸ್ಬಿಡ್ತೀನಿ ಅಲ್ಲ. ನಮ್ದು ವಿಸ್ತೀರ್ಣ ತುಂಬಾ ದೊಡ್ಡದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಹೀಗಾಗಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. ಎರಡೂ ಕಡೆ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಎರಡೂ ಕಡೆಗೂ ಕೂಡ ಕನ್ವೀನಿಯಂಟ್ ಆಗುವಂತ ಪ್ಲೇಸ್ ಅಲ್ಲಿ ಒಂದು ಹಾಸ್ಪಿಟಲ್ ಬೇಕು. ಅದಕ್ಕೆ ಸುಮ್ನೆ ಹಾಸ್ಪಿಟಲ್ ಅಂತ ಹೇಳೋದಲ್ಲ, ಬೊಮ್ಮಾಯಿ ಅವ್ರು ಹೇಳಿದ್ರು ಹಾಸ್ಪಿಟಲ್ ಅಂತ, ಆದ್ರೆ ಅದಕ್ಕೆ ದುಡ್ಡು ಕೂಡ ಇಡಬೇಕು. ಈ ವಿಚಾರದಲ್ಲಿ ಕಮಿಟ್ಮೆಂಟ್ ಪ್ರದರ್ಶನ ಮಾಡ್ಬೇಕು ಸಿದ್ದರಾಮಯ್ಯ ಅವ್ರಿಗೆ. ಕೈ ಮುಗಿದು ಬೇಡ್ಕೊತೀನಿ ನಾನು, ಕೈ ಮುಗಿದು ಬೇಡ್ಕೊಳ್ತೀನಿ. ದಯವಿಟ್ಟು ನಮ್ ಜನ, ನಮ್ ಸಚಿವರು, ಅಲ್ಲೊಂದು ಮಂಕಾಳು ವೈದ್ಯ ಅಂತ ಒಬ್ರು ಇದಾರೆ ಸಚಿವರು, ಪಾಪ ಅವ್ರಿಗೆ ಬಾಯಿಲ್ಲ, ಮಾತಾಡಕ್ ಬರಲ್ಲ ಅವರಿಗೆ. ಅವ್ರಿಗೆ ಕುಂತ್ರೆ ಹೇಳಕ್ ಬಾಳ ಕಷ್ಟ. ಅಲ್ಲ, ಅವ್ರ ಕುಂತ್ರೆ ಹೇಳಕ್ ಬಾಳ ಕಷ್ಟ, ಮಾತಾಡೋದಿಲ್ಲ. ಇಷ್ಟು ಸರಿ ಸೆಷನ್ ನಡೆದೈತಿ, ಒಂದಿನಾನು ಮಾತಾಡಿಲ್ಲ ಅವರು. ಪಾಪ ಮಾತಾಡೋದಿಲ್ಲ ಅವರು. ಬಹಳ ಮುಗ್ಧ ಜೀವಿಗಳು ಅವರು. ಮುಗ್ಧ ಅಂದ್ರೆ ಮುಗ್ಧವ್ರು. ಹೇಳ್ರಿ ಮೇಡಮ್. ಎಂತಹ ವಿಪರ್ಯಾಸ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಂತಂದ್ರೆ, 1000 ದಿನ ಸೆಲೆಬ್ರೇಟ್ ಮಾಡ್ಬೇಕು ಅಂತಂದ್ರು ಒಂದು ಸಾಧನಾ ಸಮಾವೇಶ ಅಂತ ಹೆಸರಿಡೋ ಅಂತಹ ಯೋಗ್ಯತೆ ಕೂಡ ಇಲ್ಲ ಅವರಿಗೆ. ಅವ್ರು ಇಟ್ಟಿರೋದ್ ನೋಡಿ, ಭೂ ಗ್ಯಾರಂಟಿ ಸಮರ್ಪಣಾ ಅಂದ್ರೆ ಭೂಮಿಗೂ ಏನೋ ಕುತ್ತು ಬಂತು. ಇನ್ನ ಯಾವ್ದೋ ರೀತಿ ಪಂಚ ಗ್ಯಾರಂಟಿಗಳು ಪಂಚರ್ ಆಗಿರೋ ಹಂಗೆ ಭೂಮಿ ನಾನು ಏನೋ ಮಾಡಕ್ ಹೊರಟಿದಾರೆ ಇವರು. ಅದನ್ನ ಇಟ್ಕೊಂಡು ಮುಂದೆ ಇವಾಗ ಸಮರ್ಪಣಾ ಸಮಾವೇಶ ಮಾಡ್ತಾ ಇರೋಂಥದ್ದು. ಇಲ್ಲ ಅಂತಂದ್ರೆ ಸಾಧನಾ ಸಮಾವೇಶ ಅಂತಾನೆ ಮಾಡ್ಬೋದಿತ್ತಲ್ಲ. ಪಾಪ ಕಾಂಗ್ರೆಸ್ ತುಂಬಾ ಹಾಗಾಗಿ ಅಲ್ಲಲ್ಲ, ಪಕ್ಷಕ್ಕೆ ತುಂಬಾ ಸಾಧನೆ ಆಗಿದೆ ಮೇಡಮ್. ಅಬಕಾರಿನಲ್ಲಿ 6,000 ಕೋಟಿ ರೂಪಾಯಿ ಬಂದಿದೆ. SCPTSP ನಲ್ಲಿ 24,000 ಕೋಟಿ ರೂಪಾಯಿ ಬಂದಿದೆ. ಗೃಹಲಕ್ಷ್ಮಿನಲ್ಲಿ 5,000 ಕೋಟಿ ರೂಪಾಯಿ ಬಂದಿದೆ. ಆಯ್ತಾ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಅಂತೂ ಆನ್ ದ ಫ್ಲೋರ್ ಆಫ್ ದ ಹೌಸ್ ಸಿದ್ದರಾಮಯ್ಯ ಅವರು ಒಪ್ಕೊಂಡಿರೋ ಅಂತದ್ದು. ಯಾರಿಗೆ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೆಬ್ರವರಿ ಮಾರ್ಚ್ ತಿಂಗಳದು ಅನುದಾನನೇ ಇದು 2,000 ರೂಪಾಯಿ ಬಂದೇ ಇಲ್ವಲ್ಲ, ಅದನ್ನ ಆಚೆ ತಂದ್ವಲ್ಲ, ನಮ್ ನಾಯಕರ ಆಚೆ ತಂದ್ರಲ್ಲ. ಸೊ ಅದೆಲ್ಲಾನು ಶೇಖರಣೆ ಆಗಿ ತಗೊಂಡೋಗಿ ಹೈಕಮಾಂಡ್ಗೆ ಸಮರ್ಪಣೆ ಮಾಡಿದಾರೆ ಇವರು. ಬರುವಂತ ದಿನಗಳಲ್ಲಿ ಭೂಮಿ ಕೂಡ ಕರ್ನಾಟಕದಿಂದ ಸಮರ್ಪಣೆ ಮಾಡೋರು ಇದ್ದಾರೆ. ಅದರ ಗ್ಯಾರಂಟಿನ ಹೈಕಮಾಂಡ್ಗೆ ಕೊಡ್ತಾರೆ. ಭೂಮಿ ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ ಮೇಡಮ್, ನೋಡೋಣ, ಕಾದು ನೋಡೋಣ. ಕಂದಾಯ ಇಲಾಖೆ ಆ ನಿಟ್ಟಿನಲ್ಲಿ ನಾಳೆ ಬಹಳಷ್ಟು ಪತ್ರಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ 1 ಲಕ್ಷ ಜನರಿಗೆ. ಅದು ನಿಜಕ್ಕೂ ಕೂಡ ಆ ಇಲಾಖೆಯ ಸಾಧನೆ ಇಲ್ಲ ಅಂತಲ್ಲ. ಅದನ್ನ ಏನ್ ಭೂಮಿ ತಗೊಂಡಾಗ ಹೈಕಮಾಂಡ್ ಕೊಡಕ್ಕಾಗತ್ತ? ನೀವೇನ ಗೊತ್ತಿಲ್ಲ ಮೇಡಮ್. ಯಾಕೆ ಅಂತಂದ್ರೆ